ಇನ್ನು ಬೆಂಗಳೂರಿನ ಓಂ ಶಕ್ತಿ ಮಾಲಾಧಾರಿಗಳ ಮೇಲಿನ ಕಲ್ಲು ತೂರಾಟದ ಬಳಿಕ ಕೊನೆಗೂ ಜಿಬಿಎ ಮತ್ತು ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ಈ ಪ್ರದೇಶದಲ್ಲಿ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ. ಅಂದರೆ ಎಲ್ಲೆಲ್ಲಿ ಈ ಥರ ಕಲ್ಲು ತೂರಾಟ ನಡೀತಾ ಇತ್ತು ಅಲ್ಲಿ. ಸೊ ಏನು ಕ್ರಮ ನೋಡೋಣ ಬನ್ನಿ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಕೇಸ್, ಕೊನೆಗೂ ಎಚ್ಚೆತ್ತ ಜಿಬಿಎ ಹಾಗೂ ಪೊಲೀಸ್ ಇಲಾಖೆ. ಏರಿಯಾ ಜನರ ಸುರಕ್ಷತೆಗೆ ಅಗತ್ಯ ಕ್ರಮಕ್ಕೆ ಪ್ಲಾನ್. ಕಳೆದ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯ ಜೆಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರು. ಕೆಲ ಭಕ್ತರಿಗೆ ಗಾಯಗಳು ಕೂಡ ಆಗಿತ್ತು. ಘಟನೆ ಬಳಿಕವೂ ಏರಿಯಾ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಸದ್ಯ ಏರಿಯಾ ಜನರ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ. ಹೌದು, ಘಟನೆ ಬಳಿಕ ಸ್ಥಳದಲ್ಲಿದ್ದ ಏರಿಯಾದ ದೊಡ್ಡ ಕಾಂಪೌಂಡ್ ಒಂದರ ಅಪೂರ್ಣ ಕಾಮಗಾರಿ ಜಾಗದಿಂದ ಕಲ್ಲು ತೂರಾಟ ಆಗಿದೆ. ಇದರ ಕಾಮಗಾರಿ ಪೂರ್ಣ ಆಗದೇ ಇರುವ ಕಾರಣದಿಂದಲೇ ಕಿಡಿಗೇಡಿಗಳು ಕೃತ್ಯ ಮಾಡಿದ್ದಾರೆನ್ನೋ ಆರೋಪವನ್ನ ಸ್ಥಳೀಯರು ಮಾಡಿದ್ರು. ಈಗ ಸದ್ಯ ಆ ಭಾಗಕ್ಕೆ ಕಾಂಪೌಂಡ್ ಪೂರ್ಣಗೊಳಿಸುವ ಕಾರ್ಯ ಆರಂಭವಾಗಿದೆ. ಅಯ್ಯಪ್ಪ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಈ ಕಾಂಪೌಂಡ್ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ವೇಗವಾಗಿ ಕೆಲಸ ಮಾಡಲಾಗ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜೆಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಆಗಿತ್ತು. ಅದಾದ ಬಳಿಕ ಸದ್ಯ ಅಲರ್ಟ್ ಆಗಿರುವಂತಹ ಜಿಬಿಎ ಆ ವ್ಯಾಪ್ತಿ ಏನಿತ್ತು ಅದಕ್ಕೆ ಕಾಂಪೌಂಡ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಇಷ್ಟು ದಿನಗಳ ಕಾಲ ಕಾಂಪೌಂಡ್ ಇರಲಿಲ್ಲ. ಈ ಭಾಗದಿಂದ ಒಳಗಡೆ ಯಾರಾದರೂ ಬರ್ತಾ ಇದ್ರು. ಜೊತೆಗೆ ಕಲ್ಲು ತೂರಾಟ ಕೂಡ ಇದೇ ಭಾಗದಲ್ಲಿ ಆಗಿತ್ತು. ಸೊ ಇದೆಲ್ಲವೂ ಆದ ಮೇಲೆ, ಈ ಘಟನೆಗಳೆಲ್ಲ ಆದ ಮೇಲೆ ಈ ಭಾಗದಲ್ಲಿ ಒಂದಷ್ಟು ವಾತಾವರಣಗಳೆಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತು. ಕಾರಣ ಓಂ ಶಕ್ತಿ ಮಾಲಾಧಾರಿಗಳು ಠಾಣೆ ಮುಂದೆ ಹೋಗಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ಬಿಸಾಡಿದ್ದಾರೆ ಎನ್ನುವಂಥದ್ದು, ಜೊತೆಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡಿದರು. ಇದಕ್ಕೆಲ್ಲ ಕಾರಣ ಈ ಕಾಂಪೌಂಡನ್ನು ಪೂರ್ಣಗೊಳಿಸ್ತಾ ಇರುವಂಥದ್ದು. ಕಾಂಪೌಂಡ್ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಆ ಭಾಗದಿಂದ ನಮ್ಮ ಮೇಲೆ ಕಲ್ಲು ತೂರಾಟಗಳು ಆಗ್ತಾ ಇದೆ, ಎಣ್ಣೆದಾರಿಯವರು ನಮ್ಮ ಮೇಲೆ ಕಲ್ಲು ತೂರಾಟಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳನ್ನು ಮಾಡಿದರು. ಸೊ ಈಗ ಅವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಸದ್ಯ ಕಾಂಪೌಂಡ್ಗಳನ್ನು ಕಟ್ಟಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಫಿನಿಶ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಭಾಗಕ್ಕೆ CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಮಾಡಲಾಗಿದೆ. ಇಲ್ಲಿ ತನಕವೂ ಕೂಡ ಆ ರೀತಿಯಾದಂತಹ ಯಾವುದೂ ಕೂಡ ಇರಲಿಲ್ಲ. ಏನಾಗ್ತಾ ಇದೆ ಎನ್ನುವಂಥದ್ದನ್ನು ಪತ್ತೆ ಹಚ್ಚುವಂತೆ ಬಹಳ ಸವಾಲಾಗ್ತಾ ಇತ್ತು. ಬಟ್ ಆದರೆ ಈಗ ಅಲರ್ಟ್ ಆಗಿರುವಂತಹ ಪೊಲೀಸ್ ಇಲಾಖೆ ಜೊತೆಗೆ ಜಿಬಿಎ ಎಲ್ಲವನ್ನ ಕೂಡ ಒಂದು ಕಂಪ್ಲೀಟಾಗಿ ಈ ವ್ಯಾಪ್ತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಇನ್ನು ಘಟನೆ ಬಳಿಕ ಕಲ್ಲೆಸೆದವರು ಯಾರು ಅನ್ನೋ ಪತ್ತೆ ಸವಾಲಾಗಿತ್ತು. ಕಾರಣ ಈ ಭಾಗದಲ್ಲಿ ಯಾವುದೇ CCTVಗಳಿರಲಿಲ್ಲ. ಸದ್ಯ ಎಲ್ಲವನ್ನು ಗಮನ ಹರಿಸುವ ದೃಷ್ಟಿಯಿಂದ ಹಾಗೂ ಸ್ಥಳೀಯರ ಸುರಕ್ಷತೆ ಕಾರಣವಾಗಿ ಪೊಲೀಸ್ ಇಲಾಖೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದೆ. ಒಟ್ಟಾರೆ ಘಟನೆ ಬಳಿಕವಾದರೂ ಈ ಭಾಗದ ಜನರ ಸುರಕ್ಷತೆಗೆ ಪೊಲೀಸರು ಮುಂದಾಗಬೇಕಾಗಿರುವುದು ಒಳ್ಳೆಯ ವಿಚಾರಗಳೇ. ಇನ್ಮೇಲಾದ್ರೂ ಈ ಭಾಗದಲ್ಲಿ ಕಿಡಿಗೇಡಿಗಳ ಕೃತ್ಯ ಕಡಿಮೆಯಾಗುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.